ನಾಥ ನಮೋ ನಮಃ. ಹೋಗುವೆವು ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ಹೋಗುವೆವು ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ರಾಜ್ಯ ಬಿಟ್ಟು ಬಂದೀವೀಗ ರಾಜ್ಯದ ಉದಾದರರ್ಥ ಸಜ್ಜನರಿಂದದು ನೀನು ಸಾಕ್ಷಿ ತಿಳಕೋ. ರಾಜ್ಯ ಬಿಟ್ಟು ಬಂದೀವೀಗ ರಾಜ್ಯದ ಉದಾದರರ್ಥ ಸಜ್ಜನರಿಂದದು ನೀನು ಸಾಕ್ಷಿ ತಿಳಕೋ. ದುರ್ಜನರ ಸಂಗದಿಂದ ಪೂಜ್ಯದ ಮರೆತು ದುರ್ಜನರ ಸಂಗದಿಂದ ಮರೆತು ಪೂರ್ತಿ ಲಜ್ಜೆಗೀಡಾಗದೆ ಅಡಿಗಜ್ಜ ತೊರೆದು ತುರ್ಯ. ಹೋಗುವೆವೋ ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ದೇಶದ ಉದದರರ್ಥ ನಾಶವಾಗದ ಮುಂಚಿತ ಸಾವಿರ ಕೆಲಸ ಬಿಟ್ಟು ಸಾಕ್ಷಿ ತಿಳಕೋ. ದೇಶದ ಉದದರರ್ಥ ನಾಶವಾಗದ ಮುಂಚಿತ ಸಾವಿರ ಕೆಲಸ ಬಿಟ್ಟು ಸಾಕ್ಷಿ ತಿಳಕೋ. ಮೋಸವಿಲ್ಲದಾರಿ ಮುಂದೆ ಘಾಸೆ ಇಲ್ಲ ನಾಶ ಭಯ. ಮೋಸವಿಲ್ಲದಾರಿ ಮುಂದೆ ನಾಶವಿಲ್ಲ ನಾಶ ಭಯ. ಲೇಷವಿಲ್ಲ ತಾನು ಧನ ಲೇಷವಿಲ್ಲ ತಾನು ಧನ. ಈಸು ಜನರನ್ನು ಬಿಟ್ಟು ಹೋಗುವೆವೋ ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ಪುರವುದಾವುದರರ್ಥ ವರಿತು ಬ್ರಹ್ಮಲೀಲಾದಲ್ಲಿ ಒಳಗೆ ಹೊರಗೆ ಬಂದು ಅಂತಾದರೂ ಮಾಡಿಕೋ. ಪುರವುದಾವುದರರ್ಥ ವರಿತು ಬ್ರಹ್ಮಲೀಲಾದಲ್ಲಿ ಒಳಗೆ ಹೊರಗೆ ಬಂದು ಅಂತಾದರೂ ಮಾಡಿಕೋ. ಹಿರಿಯರಿಂದಧಿಕ ಗಣವರಿದು ಸಂಶಯಗಳೆಲ್ಲ ಹಿರಿಯರಿಂದರಿದು ಸಂಶಯಗಳೆಲ್ಲ ಕರೆದು ನಿಸಂಕಲ್ಪದಿಂದ ಶರೀರಾಸೆಯನ್ನು ಬಿಟ್ಟು ಹೋಗುವೆವೋ ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ಮಂದಿರವು ದಾವುದದು ವಂದಿಹದೇನರ್ಥವೇನು ಚಂದವಾಗಿರಿಯಾರಲ್ಲಿ ಅಂದ ತಿಳಕೋ. ಮಂದಿರವು ದಾವುದದು ವಂದಿಹದೇನರ್ಥವೇನು ಚಂದವಾಗಿರಿಯಾರಲ್ಲಿ ಅಂದ ತಿಳಕೋ. ಮಂದಮತಿ ವರ್ತಿಯಾಗಿ ಮುಂದ ಯತ್ನ ಮರೆತು ಹೋದ. ಮಂದಮತಿ ಭಕ್ತಿಯಾಗಿ ಮುಂದ ಮರೆತು ಹೋದ. ಇಂದಿನ ವಾರ್ತೆಗಳಿಂದ ಬಂದದ್ದೇ ನಮ್ಮನುಭವ. ಹೋಗುವೆವೋ ನಾವು ಹೋಗೆಲ್ಲಿರುವೆವು ಬ್ಯಾಗಿದ ತಿಳಕೊಳ್ಳಣ್ಣಯ್ಯ. ನಾಮದರ್ಥ ನಿಜವೇನೋ ಸ್ವಾಮಿ ಸರ್ವನೆನ್ನುವರು ನೇಮ ನಿನ್ನ ನಾಮ ವಿವರಾವರಿತು ತಿಳಕೋ. ನಾಮದರ್ಥ ನಿಜವೇನೋ
ಸರ್ವರೆನ್ನುವರು ನೇಮ ನಿನ್ನ ನಾಮ ವಿವರಾವರಿತು ಚೀಲಕೋ ಕ್ಷೇಮ ಕೊಟ್ಟಿತೀಗ ಮುಂದೆ ಪ್ರೇಮ ಗುರಲ್ಲಿಶ ಪರಂಧಾಮನ ಕ್ಷೇಮ ಕೊಟ್ಟಿತೀಗ ಮುಂದೆ ಪ್ರೇಮ ಗುರಲ್ಲಿಶ ಪರಂಧಾಮನ ಕೇಳಿಕೊಂಡಿ ಸೀಮೆ ಕೇಳಿಕೊಂಡಿ ಸೀಮೆ ಬಿಟ್ಟು ಸೇರಲಿಕ್ಕೆ ಹೋಗುವೆವು ನಾವು ಹೋಗೆಲ್ಲಿರುವೆವು ಬ್ಯಾಗಿದ ಕೇಳಕೊಳ್ಳಣ್ಣಯ್ಯ ಜೈ ಶ್ರೀ ಸದ್ಗುರುನಾಥ ನಮೋ ನಮಃ. ಜೈ ಶ್ರೀ ಸದ್ಗುರುನಾಥ. ಯಾಕೆ ತಿಳಿಯಲಿ ಬಾರದು ಗುರು ರೂಪವು ಸಾಕಾರವಾಗಿಹುದು. ಲೋಕವರ್ಣಾಶ್ರಮದ ಐತಾನೇಕ ಸಂಶಯ ಪರಿಹರಿಸಿ ಪರಲೋಕ ಸೇರಿದನೆಂದು ಈ ಕಡೆ ಜಗದಿ ಧರಿಸಿದನು ಕಾರಿಯೋ ಬಂದ ರೋಹಿಗಳ ದಾಟಿಪಡು. ಮಂದಿಯ ಪೂರ್ವ ಸ್ವಪ್ನ ಚರಿತೆಯು ಸೇರಲು
ಶ್ರೀ ಗುರಾಶೀರ್ವಾದ ವಚನದಿ ಶ್ರೀ ಪರಮಪದ ನರದಿಗನುಭವ ಪರಮಾರ್ಥವಿದೋ ಲೇಪಮಾಗಲಿ ಎಂದಾಪೇಕ್ಷಿಸಿ ರೂಪವಿಲ್ಲದ ದೈವ ನಿಜ ಗುರು ತಾವು ಪೇರಿಸಿದ ತೆರನ ನುಡಿವೆನ ನುಡಿಗಳ ಲಿಪುದು ಬ್ರಹ್ಮಸ್ವರೂಪಗಳೇ, ಈ ಗುರುಭಜನ ಕಾರ್ಯಕ್ರಮ ಇಲ್ಲಿ ಸೇರ್ತಕ್ಕಂಥ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿನ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಈ ಕಾರ್ಯಕ್ರಮ ಬಗ್ಗೆ ಹೊಸ ಪರಿಚಯ ಹೇಳಬೇಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ, ಈ ಸತ್ಸಂಗ ನಡೆಯುತ್ತಾ ಬಂದಿರುತ್ತದೆ. ಆದರೂ ಸಹ ಈ ಮಾರ್ಗದ ಮಹಾತ್ಮರು, ಶರಣರು, ವೇದ ಮುಕ್ತ ಇರತಕ್ಕಂಥ ಶ್ರೀ ಅಲ್ಸಾರ್ ಸ್ವಾಮಿಗಳು ಹಾಗೂ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಬೂದಾಳ್ ಸಿಲಿವೇರಿ ಶಿವಮೂರ್ತಿ ಸ್ವಾಮಿಗಳು ಹಾಲು ಜನರಂತೆ ಕಂಡು ಕಲಿತು ಈ ಒಂದು ಬ್ರಹ್ಮಾಂಡಕ್ಕೆ, ಈ ಒಂದು ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲುವುದರೆ ಯಾರಿಗೋಸ್ಕರಪ್ಪ ಅಂದರೆ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಕ್ರಿಮಿಕೀಟಾದಿಗಳು, ಪಶು ಪಕ್ಷಾದಿಗಳು, ಕಣ್ಣಿಗೆ ಕಾಣಿಸ್ತಕ್ಕಂತಹ ಸೂಕ್ಷ್ಮ ಜೀವಗಳು ಅಂದರೆ 84 ಲಕ್ಷ ಜೀವರಾಶಿಗಳು. ಅವೆಲ್ಲಕ್ಕಿಂತ ಅತಿ ಶ್ರೇಷ್ಠವಾದವನು ಈ ಮಾನವಂತಿಯನ್ನು ಉನ್ನತ ಮಟ್ಟದಲ್ಲಿ ತಗೊಂಡೋಗಿದ್ದಾನೆ. ಯಾರು? ಆ ಪರಮಾತ್ಮ. ಇಂತಹ ಉನ್ನತ ಮಟ್ಟ ದೊರೆತಕ್ಕಂಥ ಜೀವನವನ್ನು ನಾವು ಸುಮ್ಮನೆ ವ್ಯರ್ಥವಾಗಿ ಕಾಲಕ್ಷೇಪ ಹೋದರೆ ಮತ್ತೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮ ಶರಣರು ಸಾರಿ ಬಹಿರಂಗಪಡಿಸಿದ ಆರಕ ಇವರು ಜನ್ಮ ಪಾವನಾಗಬೇಕು ಬಂದರೆ ಮತ್ತೆ ಸ್ವರೂಪನಾಗಿ ತಾನು ಸದ್ಗುರಿನಲ್ಲಿ ತನುವನ್ನು ಪ್ರಾಣಾರ್ಪಣೆ ಮಾಡಿ ಗುರು ಸೇವಾ ದೊರೊಂದನೆ ಗುರು ಕೀರ್ತಿ ಪಾತ್ರನೇ ಈ ಒಂದು ಜನ್ಮ ಪಾವನ ಆಗುತ್ತೆ, ಇವರ ಜನ್ಮ ಮುಕ್ತ ಮಾಡ್ಕೋಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮ ಶರಣರು ಸಾರಿ ಬಹಿರಂಗಪಡಿಸಿದ್ದಾರೆ. ಆ ರೀತಿಯಿಂದ ಗುರು ಸೇವಾ ಈ ಜಗತ್ತು ಎಲ್ಲಕ್ಕಿಂತ ಮಿಕ್ಕಿಲಾದಪ್ಪ ಅಂದರೆ ಸ್ವಾಮಿ ಸೇವೆ, ಗುರು ಸೇವೆ ಅಂತೇಳಿ మహాత్మ శరణు సారి బహిరంగ ప్రసారకు గురు సేవ చేరుకున్న గర్వముదరలో అడచి శరమించుకున్న తిరాకు మరణం కాకుండా నిర్ణయం పూర్వం నిజము. ನನಗೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಕ್ಕಿಲಾದಪ್ಪ ಅಂದರೆ ಸ್ವಾಮಿ ಸೇವೆ, ಗುರು ಸೇವೆ. ನಾವು ನೀವು ಬರಿಬೇಕಪ್ಪ ಅಂದರೆ ಮಹಾತ್ಮ ಶರಣರು ಶಿವಾಯನ ಮಾಡ್ತಕ್ಕಂಥ ಸೇವಾ ಫಲಿತಾನೆ ಅವರೇ. ಆ ಒಂದು ಅಲ್ಸಾರ್ ಸ್ವಾಮಿಗಳು ಎತ್ತು ಬರೆದಿದ್ದರೆ ನಾವ್ಯಾರು ನೀವ್ಯಾರು ಇಲ್ಲಿ ಸೇರಕ್ಕೆ ಸಾಧ್ಯ ಇಲ್ಲ. ಸೇವೆಗಷ್ಟು ಪ್ರಾಮುಖ್ಯತೆ. ಅದಕ್ಕೆ ಗುರು ಸೇವೆ చేయకుండా గర్వాముదరలో అణచి శరముంచుకున్నాము. తిరాక ముందే మరణం కాకుండా నిర్ణయం పూర్వము ನಿನಗೆ ಮರಣದ ಮೃತ್ಯುವನ್ನು ಶ್ರಮಿಸ್ತಾ ಇದೆ. ಮರಣ ನಮಗೆ ಗುರುತೆ
ರೀತಿಯಿಂದ ಮಾಡಬಾರ್ದುಡುವ ಮಾರ್ಗ ಕಾಣಿರಿ ಕರುಣುಳ್ಳ ಪಾದ. ಎಷ್ಟು ಬೇಗ ಆ ಒಂದು ಸದ್ಗುಣದಲ್ಲಿ ಮರಿ ಹೋಗ್ತೀಯೋ ನಿನ್ನ ಜೀವನ ಪಾವನ ಆಗುತ್ತಂತೇಳಿ ಮಹಾತ್ಮ ಶ್ರೇಷ್ಠರು ಸಾರಿ ಸಾರಿ ಬಹಿರಂಗಪಡಿಸಿದೆ. ಆ ರೀತಿಯ ಪೂರ್ವಾತಿ ಪುಣ್ಯದ ಫಲದಿಂದ ಈ ಒಂದು ಮಾನವ ಜನ್ಮ ನಮಗೆ ದೊರೆಯುತ್ತದೆ. ನರ ಜನ್ಮ ನಾವು ನರುಡೇ ನಾರಾಯಣು ಮಾನವೇ ಮಾಧವ ಅಂತೇಳಿ ದೊಡ್ಡ ಟೈಟಲ್ ಇತ್ತು. ಇದನ್ನು ನಾವು ಸುಮ್ಮನೆ ನಿಷ್ಪ್ರಯೋಜನ ಕಾಲಕ್ಷೇಪ ಅಂದರೆ ಮತ್ತೆ ಒಂದು ವಿಷಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮ ಶ್ರೇಷ್ಠರು ಸಾರಿ ಸಾರಿ ಬಹಿರಂಗಪಡಿಸಿದ್ದಾರೆ. ಆ ರೀತಿಯಿಂದ ಮನಭಾರ ನೋಡುವ ಮಾರ್ಗ ಕಾಣಿರಿ ಕರುಣುಳ್ಳ ಗುರುವಿನ ಪಾದ. ಎಷ್ಟು ಬೇಗ ಆ ಒಂದು ಸದ್ಗುಣವನ್ನು ಮೊರೆ ಹೋಗ್ತೀವೋ ನಮ್ಮ ಜೀವನ ಪಾವನ ಆಗುತ್ತೆ, ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತೇಳಿ ಮಹಾತ್ಮರು ಸಾರಿ ಸಾರಿ ಬಹಿರಂಗಪಡಿಸಿದ್ದಾರೆ. ಬೇಗ ಬಂದು ಗುರುವಿನ ಕೋಡಿರಿ ಸಾಗರ ಸಂಸಾರ ದಾಟಿಪ ನೋಡಿರಿ ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೋಡಿರಿ ಹರ ಮುನಿದರೆ ಗುರು ಪರಿವನೆಂದೆಂಬ ಬಿರುದ ಹಿರಿಯರ ವಾಕ್ಯವು ಕೇಳಿರಿ ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೋಡಿರಿ ಉದಕದಿಂ ಜಾತಿ ಮುತ್ತಿನ ಪರಿ ಪ್ರೀತಿ ಭಕ್ತರು ಮಾಡ್ಬಾರೋ ಬನ್ನಿರಿ ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೋಡಿರಿ ಪುಣ್ಯಾಲಿ ಸಾರಿಗೂ ಗುರು ದೊರೆಯದ ಬಗೆ ಪುಣ್ಯ ಚಿರನಿಯಾದಂತೆ ಸರಿ ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೋಡಿರಿ. ಎಷ್ಟು ಬೇಗ ಆ ಒಂದು ಸತ್ನಲ್ಲಿ ಮುರಿ ಹೋಗ್ತೀವೋ ನಿಮ್ಮ ಜೀವನ ಅವನಾಗುತ್ತೆ. ಬೇಗ ಬಂದು ಗುರುವಿನ ಕುಡಿರಿ ಸಾಗರ ಸಂಸಾರ ಈ ಒಂದು ಬಹುಸಾರದಲ್ಲಿ ಬಿದ್ದಿದ್ದಾಗಲೇ ಸಾಧ್ಯವಾದಿತ. ಆದರೆ ಕೆಲವು ಸಮಸ್ಯೆಗಳು ಏನು ಸ್ವಾಮಿ ಇದನ್ನು ನಾವು ಬಿಡ್ಬೇಕ ತೊಳೆದು ಬಿಡ್ಬೇಕ ಈ ಬಿಡಂತೇಳಿ ಅಥವಾ ತಿಳಿಲ್ಲ. ನಮ್ಮ ಧರ್ಮ ರಾಜಯೋಗ ಧರ್ಮ ಗೃಹಸ್ಥಾಶ್ರಮ ಧರ್ಮ ಪ್ರಪಂಚದ ವರ್ಣಾಡದಲ್ಲಿ ಕಂಡು ಕಲಿತು ಆಮೇಲೆ ಸ್ವಾಮಿಯ ಸನ್ನಿಧಾನದಲ್ಲಿ ಮರಿ ಹೋಗುತ್ತದೆ. ಪ್ರಪಂಚಂ ಪಾರಮಾರ್ಥಂ ಪರಿಪೂರ್ಣമായ ಪ್ರಬಲೇದು ನೀಕು ಸಂಯವರ ಗುರು ಕರ್ಣವಾಗಿದೆ ಕಲಿಕೆ ನೀಟಿಗಳ ಧರ್ಮದಲ್ಲಿ ಬಿಡು ಫಸ್ಟ್ ಪ್ರಪಂಚಕ್ಕೆ ಆಮೇಲೆ ಆ ಸ್ವಾಮಿಗಳಿಗೆ ಪರಮಾತ್ಮ ಕಟ್ಟಿಸಿದರೆ ನಿನ್ನ ಬೆನ್ನಿಂದ ನಿನ್ನನ್ನು ಸದಾ ರಕ್ಷಣೆ ಮಾಡ್ತೀನಿ. ಒಂದು ಭೂಮಿ ಎಲ್ಲರೂ ಅವನನ್ನು ಹೊರದ್ರೆ ನಮಗೆ ರೌರವ ನರಕ ತಪ್ಪಿದಲ್ಲ ಅಂತೇಳಿ ಬಹಿರಂಗಪಡಿಸಿದೆ. ಆ ರೀತಿಯಲ್ಲಿ ಇವತ್ತು ಈ ಒಂದು ಮಾನವ ಜನ್ಮ ನಮಗೆ ಲಕ್ಷಕ್ಕೆ ಸುಮ್ಮನೆ ಬಂದಿರುವುದಾದರೆ ನಿಷ್ಪ್ರಯೋಜನ ಆಗುತ್ತೆ. ಯಾರ ಕಡೆಯಿಂದ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಮತ್ತೆ ಮರಳಿ ಯಾರಲ್ಲಿ ಲೀನವಾಗ್ತಾ ಇದ್ದೀವಿ ಅಂತ ಅರಿಬೇಕು. ಅದನ್ನು ಅರಿತಿದ್ದಾಗ ಎಷ್ಟು ವರ್ಷದ ಸಹ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮರು ಬಹಿರಂಗಪಡಿಸ್ತಾರೆ. ಆ ರೀತಿಯಿಂದ ಬೇಗ ಬಂದು ಗುರುವಿನ ಕುಡಿರಿ ಸಾಗರ ಸಂಸಾರ. ಸ್ವಾಮಿ ಕಡಿಮೆ ಜಗತ್ತು ಬಂದಿದ್ದೀವಿ ಮತ್ತೆ ಸಾಧ್ಯ ಐತಾ ಇಲ್ಲ. ಆ ಸ್ವಾಮಿ ಆಜ್ಞಾದ್ರೆ ಹೊರಟೋಗ್ಬೇಕು. ಇದು ನಮ್ಮದು ಸ್ಥಿರವಾದ್ದಲ್ಲ, ಅಲ್ಲೇ ಇದು ಸ್ಥಿರವಾದ ಸ್ಥಳ ಹೌದಲ್ರಿ. ಇದು ಸ್ವಸ್ಥಳ, ಇದು ಬಾಡಿಗೆ ಮನೆ, ಸ್ವಂತ ಮನೆ ಎಲ್ಲ ಐತಿ. ಇಲ್ಲದೇನಮ್ಮ ಸದ್ಗುರು ವಲ್ಲ ಕನಕವಮ್ಮ.
తొలగించేది ಆ ಸದ್ಗುಣ ಅರಿಬೇಕು. ಆದರೆ ಆ ಒಂದು ಸದ್ಗುಣ ಅರಿಬೇಕಪ್ಪ ಅಂದರೆ ಯಾರಲ್ಲಿ ಬೆರಿಬೇಕು? ಆ ಪರಮಾತ್ಮ ಅರಿಬೇಕಪ್ಪ ಅಂದರೆ ಈ ಒಂದು ಮಧ್ಯಸ್ವರ್ಗದ ಸದ್ಗುಣದಲ್ಲಿ ಮರಿ ಹೋದಾಗಲೇ ಅದು ಸಾಧ್ಯವಾಗುತ್ತೆ. ಇಲ್ಲಪ್ಪ ಸುಮ್ಮನೆ ಬಂದು ಹೋದಂದ್ರೆ ನಿಷ್ಪ್ರಯೋಜನ ಆಗುತ್ತೆ. ಮತ್ತೆ ಸೇವೆ ಸಾಧ್ಯ ಐತಾ? ಇದಮ್ಮ ಹೇಳಿದ ಭಗವದ್ಗೀತೆ ಅಂತ ಪುನರಪಿ ಜನಂ ಪುನರಪಿ ಮರಣ ಅಂತ ಹುಟ್ಟಿದವನು ಸಾಯಬೇಕು. ಮತ್ತೆ ಯಾವ ಜನ್ಮ ಹುಟ್ಟಿದವನು ಕಂಡಿದ್ದೇವೆ ನೋಡಿದೀವ? ಯಾರು ಕಂಡಿಲ್ಲ ನೋಡಿಲ್ಲ. ನಮ್ಮ ಹಿರಿಯರ ಸಾಯ ಹೋಗ್ತದೆ, ನಮ್ಮ ತಾತ ಮುತ್ತಾತು. ನಾವು ಸಾಯೋದಕ್ಕೆ ಸಾಧ್ಯ ಐತಾ? ಇಲ್ಲ. ಅವನ ಆಜ್ಞೆ ಆದ್ರೆ ಒಂದು ದಿವಸ ಒಂದು ಕ್ಷಣ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಇರಲಿ ಎಲ್ಲವೂ ಎಲ್ಲೇ ನೀ ತೆರಳುವ ಸ್ಥಳ ನಮ್ಮಲ್ಲಿ, ಗಡಿಯ ಸಮ್ಮುಖದಲ್ಲಿ ಕಂಜದ ಶಿರವಿಲ್ಲ ಪರಿಯಲ್ಲಿ, ಯಾತಕ ಮಾನವ ಬಂದೆ ಗುರು ಮಾರಿದು ಕೇಳುವ ಮುಂದೆ, ಇರಗಿಮ್ಮಲ್ಲಿಗೆ ಬಂದೆ ಒಬ್ಬನರ ನುಡಿದನು ಗುರು ಮುಂದೆ. ಇರಲಿಕ್ಕಿಲ್ಲವು ಇಲ್ಲಿ ನೀ ತೆರಳುವ ಇದನ್ನ ಸ್ಥಳ ಏನು? ನಿನ್ನ ಸ್ಥಳ ಅಲ್ಲ ಐತೆ. ಆ ಸ್ಥಳನ ಹುಡುಕೊಂಡು ಹೋಗುದು. ಆ ಸ್ಥಳ ಹುಡುಕೊಂಡು ಹೋಗಕ್ಕೆ ಮುಂಚೆನೆ ಈ ಒಂದು ಸದ್ಗುಣವನ್ನು ಮುರಿಯೋದ್ರೆ ನಿನ್ನ ಜನ್ಮ ಭಾವನ ಆಗುತ್ತೆ. ನಿನ್ನ ಜನ್ಮ ಸಾರ್ಥಕವಾಗದು. ಜಗದಪೇಕ್ಷಿಸಿ ಕರ್ತವಿಗಾದ ದೈವಕ್ಕೆ ದೂರಾಗಲು ಸಾರ್ಥಕವಾಗದು ನರ ಜನ್ಮ. ಸಾಮರ್ಥ್ಯ ಗುರು ಸೇರದೆ ತಮ್ಮ, ಗುರುವೇ ಮಾತಾ ಕರುಣಗೆ ಸತತ ಕರುಣದ ಗಾತ್ರದೋಳರಳಿಗದನು ಚಿತ, ಸಾರ್ಥಕವಾಗದು ನರ ಜನ್ಮ. ಸಾಮರ್ಥ್ಯ ಗುರು ಸೇರದೆ ತಮ್ಮ. ಹಾರಕವಾಗಿ ಸಾರ್ಥಕವಾಗದು ನರಜನ್ಮ, ಸಾಮರ್ಥ್ಯ ಗುರು ಸೇರಿದ ತಮ್ಮ, ವ್ಯಕ್ತದಿಂದ ಜಗದತ್ತೆಗೆ ದೈವಕ್ಕೆ. ನಿನ್ನ ಜನ್ಮ ಸಾರ್ಥಕವಾದರೆ ಆ ಸದ್ಗುಣಲ್ಲಿ ವ್ಯರ್ಥವಾಗಿ ಈ ಜಗತ್ತಿಗೆ ಸಂದ ದಣಿಯನ್ನು ಅರಿದಾಗ ಎಷ್ಟು ವರ್ಷ ಇದ್ದು ಸಹ ಸಾಧ್ಯವಾದಿತ? ಸಾಧ್ಯ ನಮ್ಮ. ಇಂತಹ ಅಮೂಲ್ಯವಂತ ಜೀವನವನ್ನು ನೀನು ಸುಮ್ಮನೆ ಹುತವಾಗಿ ವ್ಯರ್ಥವಾಗಿ ಬಂದು ಹೋದ್ರೆ ಹಂಗಾಗಲ್ಲ. ನಿನ್ನ ಜೀವನವನ್ನು ಪಾವನ ಮಾಡ್ತೀವಿ. ಆ ಪಾವನ ಮಾಡ್ತೀವಪ್ಪ ಅಂದರೆ ಈ ಒಂದು ಸದ್ಗುಣ ಬರೆಯುವುದಾಗಲೇ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮರು ಸಾರಿ ಸಾರಿ ಬಹಿರಂಗಪಡಿಸ್ತಿದ್ದಾರೆ. ಅದೇ ರೀತಿಯಿಂದ ಇಂತಹ ಕಾರ್ಯಕ್ರಮಗಳು ಸುತ್ತಮುತ್ತಲಿನಲ್ಲಿ ಸುಮಾರು ಇವತ್ತಿಗೆ 5-6 ದಿವಸ ಆಯಿತು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮುಂದೆ ನಾಳೆ ಒಂದು ದಿವಸ ಪ್ರವಾಸ ಕಾರ್ಯಕ್ರಮ ಇದೆ. ಬಿಲ್ಲಕಲ್ಪಾಳ್ಯ ಅಂತ ಗುಬ್ಬಿ ತಾಲೂಕು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಪ್ರವಾಸ ಮುಗಿಯುತ್ತೆ. ಅದಕ್ಕೂ ಯಾಕೆ ಸ್ವಲ್ಪ ದಂಡವಾದ ಕೆಮ್ಮು ನೆಗಡಿ ನಮಗೆ. ಏನೋ ಇಷ್ಟೊತ್ತನೋ ಮಾತಾಡೀವಿ, ನಾವೇ ಬರಲಂತವ್ರು ಇಲ್ಲಿ ನಡೆದಿರ್ತಕ್ಕಂಥವ್ರು ಏನು ತಿಳಿದಿಲ್ಲ ಅಂದರೆ ಅದಕ್ಕಿನ ಮೂರ್ಖತನ, ಅದಕ್ಕಿನ ಅಜ್ಞಾನತನ ಏನಿಲ್ಲ. ಯಾಕಪ್ಪ ಅಂದರೆ ಈ ಒಂದು ಸಭೆಯಲ್ಲಿ ಎಷ್ಟೋ ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥ ಅಣ್ಣವರ ಅಕ್ಕೋರಿದ್ದೀರಿ, ತಿಳಿರ್ತಕ್ಕಂಥ ಗುರು ಹಿರಿಯರಿದ್ದೀರಿ. ಅವರು ಮುಂದೆ ನಾವು ಮಾತಾಡ್ತಕ್ಕಂಥ ಅತಿ ಕನಿಷ್ಠ ನಿಮ್ಮಂಥ ಗುರಿ ಮೂಲಕ ತಿಳ್ತಕ್ಕಂಥ ವಾಕ್ಯಗಳನ್ನೇ ನಿಮ್ಮ ಮುಂದೆ ಇದು ನಮ್ಮ ವಾಕ್ಯ, ಇದು ಬ್ರಹ್ಮವಾಣಿ. ಯಾಕಪ್ಪ ಈ ಒಂದು ಮಾರ್ಗದ ಮಹಾತ್ಮರ ಶರಣ ಹೇಳ್ತಾರೆ, ಇದು ನನ್ನ ಕಡೆಯಿಂದ ಬಹಿರಂಗ ಆಗಿಲ್ಲ, ಪರಮಾತ್ಮನ ವಾಣಿ ಮುಖಾಂತರ ನಾನು ನುಡಿದೇನೆ. ಬ್ರಹ್ಮವಾಕ್ಯವೇ ಬ್ರಹ್ಮ ನಮ್ಮ ಮೀರಿದಮ್ಮ ನಿಮ್ಮ ಸಮನವೇ, ಮೋಸಗಾರತೆ ನಾಶವಾಗುತ್ತೇ, ಸುಟೆ ವಿದಾಯರ ಮನ ನೋಯಿಸುತ್ತ ನಿಂತೆ, ಮೀರಿದ ಫಲ ತೋರಿ ತಲಿಶ
ಹೇಳಿದ ಬ್ರಹ್ಮವಾಕ್ಯವೇ ಬ್ರಹ್ಮನನ್ನು ಮೀರಿದಂತ ಅಂತ ಮಹಾತ್ಮ ಶರಣರೇ ಇದು ನನ್ನ ಕಡೆಯಿಂದ ಬಹಿರಂಗ ಆಗಿಲ್ಲ, ಪರಮಾತ್ಮನ ವಾಣಿ ಮುಖಾಂತರ ಬಹಿರಂಗ ಆಗತ್ತೆ ಅಂತ ಮಹಾತ್ಮ ಶರಣರೇ ಆರೋಪ ಹೇಳಿದಾಗ ಅವರ ಒಂದು ಬಾಳದೊಳಗೆ ಕೂಡ ಒಂದು ಅಣುಮಾತ್ರ ನಾವು ಸಮಾನವಂತೇಳಿ ತಮ್ಮಲ್ಲಿ ತಿಳಿಪಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ತಿಳಿಪಡಿಸ್ತಾ ಅದೇ ರೀತಿಯಿಂದ ಯಾಕೆ ತಿಳಿಯಲಿಬಾರದು ಗುರು ರೂಪವು ಸಾಕಾರವಾಗಿರುವುದು ಲೋಕವರ್ಣಾಶ್ರಮದ ಹಿತ ಅನೇಕ ಸಂಶಯ ಪರಿಹರಿಸಿ ಪರಲೋಕ ಸೇರಿಪಿನಿಂದ ಈ ಕಲಿಲೋಕದಲ್ಲಿ ಕಲಿತಾಡುವುದು. ಗುರು ರೂಪದ ನಿಮಗೆ ಸಾಕಾರ ಮಾಡೋಕ್ಕೋಸ್ಕರ ಈ ಜಗತ್ತು ಬಂದ್ರಿ ಎಲ್ಲ ರೀತಿಯಿಂದ. ಯಾಕೆ ತಿಳಿಯಬಾರದು ಗುರು ರೂಪವು ಸಾಕಾರವಾಗಿದ್ದು ಲೋಕವರ್ಣಾಶ್ರಮದ ಹಿತ ಅನೇಕ ಲೋಕದಲ್ಲಿ ಎಲ್ಲಾ ಸಂಶಯಗಳನ್ನು ಪರಿಹರಿಸಿ ಪರಲೋಕ ಸೇರಿಪಿನಿಂದ ಈ ಕಲಿಲೋಕದಲ್ಲಿ ಈ ಒಂದು ಮಾರ್ಗದಲ್ಲಿ ಈ ಒಂದು ಅಧಿಕಾರ ಹೊಟ್ಟೋದ್ರೆ ನನ್ನ ಜೀವನೇ ಪಾವನ ಆಗುತ್ತಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗಪಡಿಸ್ತಾ ಇದ್ದಾರೆ. ಆ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಈ ಒಂದು ಗ್ರಾಮದ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಲ್ಲಿ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಆ ಪರಮಾತ್ಮನು ಆಯುರಾರೋಗ್ಯ ಪ್ರಸಾದ ಅಂತ ಹೇಳ್ತಾ ಈ ಒಂದು ಸತ್ಸಂಗ ನಾವು ನಿಲ್ಲಿಸ್ತೇವೆ. ಕಲಿಗೆ ನೇಟಿಕೀರಾ ಧರಣಿలో నాయకుడు ధన్యులైతే మీరా గురు కరుణామీద కలిగే ನೇಟಿಕೀರಾ ధరಣಿలో నాయకుడు ధన్యులైతే మీరా గురు కరుణామీద పరబ్రహ్మానందం పదవి గల్గేనురా పరబ్రహ్మానందం పదవి గల్గేనురా చరణులే నీ చతురు వరములిచ్చేనురా చరణులే నీ చతురు వరములిచ్చేనురా గురు కరుణమామీద కలిగే ನೇಟಿಕೀರಾ ధరణిలో నాయకుడు ధన్యులైతే మీరా గురు కరుణమామీద ప్రపంచం పరమార్థం పరిపూర్ణమాయేరా ప్రపంచం పరమార్థం పరిపూర్ణమాయేరా పరవలేదు నీకు సరి ఎవరనేరా పరవలేదు నీకు సరి ఎవరనేరా గురు కరుణమామీద కలిగే ನೇಟಿಕೀರಾ ధరణిలో నాయకుడు ధన్యులైతే మీరా గురు కరుణమామీద మాయలో పూల నుంచి మమ్ము తీసేనురా మాయలో పూల నుంచి మమ్ము తీసేనురా కాయము క్షేమము కడకు
Thank you.
ಜಗತಿಯ ಬೆಳಗಿರಿ ದೇವನಿಗೆ ಪರಮಾತ್ಮ ತತ್ವ ಸಾರವನ್ನು ಬೋಧಿಸುವ ಗುರುವರಿಗೆ ಶಿವಗೆ ಮಂಗಳಂ ಮಹಾದೇಶ್ವರ್ಯಂ ಮಂಗಳಂ ಪರಮ ಸಂಪದಂ ಮಂಗಳಂ ಭವಗಣ ದೂರಂ ಮಂಗಳಂ ಮಮ ಸಮ್ಮತಂ ಮಂಗಳಂ ದೈವ ನಿಸ್ಸಂಕಲ್ಪಂ ಮಂಗಳಂ ಮನೋರಂಜನಂ ಮಂಗಳಂ ಚಿತ್ತಸಿದ್ಧೀನಾಂ ಮಂಗಳಂ ಮಮ ಸಮ್ಮತಂ ಮಂಗಳಂ ಜಗದ್ಗಮನಂ ಮಂಗಳಂ ಗುರುದರ್ಶನಂ ಮಂಗಳಂ ದೈವ ಸಂಯೋಗಂ ಮಂಗಳಂ ಮಮ ಸಮ್ಮತಂ ಕರುಣವಾಯಿತು ಗುರುವರಾಗಿನೇ ಮರಣ ಜಯಿಸುವ ಮರ್ಮ ಕೊಡುವನೆ ಪರಮನನು ಬೆರೆವಂತ ಪೀಠವ ತೋರಿದೈ ನೀನೆ ಸರಿಗಡೆ ನಿನಗರಿ ನನದು ಸಹ ಹಿರಿಯರೇ ಹೇಳಿದ ವಾಕ್ಯ ನಿಶ್ಚಯ ನರರಿಗಿದನೇ ಬೋಧಿಸೈ ಮಹಾಗುರು ನಮೋ ನಮಃ ಜಯ ಗುರು ಬೋಧ ಎತ್ತಿ ಮಾನವುಡು ಕಾಣಿಕನಿ ತಿಳಿಸಿ ಹೆಚ್ಚಿಪೋಗ ಮುಟ್ಟದ ಮುಂದೆ ಮುನಿಪಾದ ಮುದ್ದು ಕುಮಾರ ಜೈ ಶ್ರೀ